ಮೇಣದ ಬತ್ತಿ ಬೆಳಕಲ್ಲಿ ಚಿಕಿತ್ಸೆ ನೀಡಿದ್ದ ವಿಡಿಯೋ ಏನು ವೈರಲ್ ಆಗಿತ್ತು. ಮೊಳಕಾಲ್ಮೂರು ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿಯ ವಿಡಿಯೋ ವೈರಲ್ ಆಗಿತ್ತು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದಲ್ಲಿರುವಂತಹ ಆಸ್ಪತ್ರೆ ಈ ಸಂಬಂಧಪಟ್ಟಂತೆ ವೈದ್ಯನಿಗೆ ಮೊಳಕಾಲ್ಮೂರು ಶಾಸಕ ಗೋಪಾಲಕೃಷ್ಣ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ವೈರಲ್ ವಿಡಿಯೋದಲ್ಲಿ ನೀವಿದ್ದೀರಿ ಅಂತ ಶಾಸಕರು ಕ್ಲಾಸ್ ತೆಗೆದುಕೊಂಡಿದ್ದು, ಆಸ್ಪತ್ರೆಯಲ್ಲಿ ಸಮಸ್ಯೆಗಳು ಇದ್ರೆ ನನಗೆ ತಿಳಿಸಬೇಕಾಗಿತ್ತು. ವೈದ್ಯ ಸುಧೀಂದ್ರ ಬಾಬುಗೆ ಈ ರೀತಿ ಶಾಸಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆ ವಿಡಿಯೋಗೂ ನನಗೂ ಸಂಬಂಧವಿಲ್ಲ ಅಂತ ವೈದ್ಯ ಹೇಳಿದ್ದು, ವೈದ್ಯ ಸುಧೀಂದ್ರ ಬಾಬು ಶಾಸಕರ ನಡುವೆ ಜಟಾಪಟಿ ಉಂಟಾಗಿದೆ. ಕೈ ತೋರಿಸಿ ಮಾತಾಡಬೇಡಿ ಅಂತ ಬೆಂಬಲಿಗರು ಗರಂ ಆಗಿದ್ರು. ವೈದ್ಯಾಧಿಕಾರಿ ಹಾಗೂ ಶಾಸಕರ ಬೆಂಬಲಿಗರ ನಡುವಿನ ವಾಗ್ವಾದ ಕೂಡ ಹೆಚ್ಚಾಗಿತ್ತು. ನನ್ನ ಮೇಲೆ ಆರೋಪಿಸೋದು ಅರ್ಥಹೀನ ಅಂತ ವೈದ್ಯ ಈ ಸಂದರ್ಭ ಹೇಳಿದ್ದು, ವೈದ್ಯನಿಗೆ ಕೈ ಮುಗಿದು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅಲ್ಲಿಂದ ತೆರಳಿದ್ರು. ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. knowing that you are making complaint, allegations like that. Enquiry will give the result. You are tarnishing my image here. Sir, ನಾನು ಯಾರು ಇಮೇಜ್ ನ ಡಾಮಿನೇಷನ್ ಮಾಡ್ತಾ ಇಲ್ಲ ಸರ್. ಯಾರು ತಳ್ಳಿರೋರ? ಯಾರು ಮುಟ್ಟಿದ್ರು? ಎಲ್ಲ ಮುಟ್ಟಿದ್ರಲ್ಲ ಸರ್. Enquiry will give the result. ಆಯ್ತು ಸರ್. You are tarnishing my image here. ಸರ್, ನಾನು ಯಾರು ಇಮೇಜ್ ನ ಡಾಮಿನೇಷನ್ ಮಾಡ್ತಾ ಇಲ್ಲ ಸರ್. ಯಾರು ತಳ್ಳಿರೋರ? ಯಾರು ಮುಟ್ಟಿದ್ರು? ಎಲ್ಲ ಮುಟ್ಟಿದ್ರಲ್ಲ ಸರ್. ಸಾಲು ಸಾಲು ಅನಾಹುತಗಳಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಸಾಲು ಸಾಲು ಅನಾಹುತಗಳು ನಡೀತಾ ಇದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಸಮರ್ಪಕ ರಸ್ತೆಗಳಿಲ್ಲದೆ ಗ್ರಾಮಸ್ಥರು ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಜೈ ಭೀಮನಗರ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪ್ರತಿನಿಧಿಸುವಂತಹ ಕ್ಷೇತ್ರ ಅದು. ಅವರ ಕ್ಷೇತ್ರದಲ್ಲೇ, ಸಚಿವರ ಕ್ಷೇತ್ರದಲ್ಲೇ ಇಂತಹ ಅವ್ಯವಸ್ಥೆ. ಕೆಸರುಮಯವಾದ ರಸ್ತೆಗಳಲ್ಲೇ ವಾಹನ ಸವಾರರು ಸಂಚರಿಸುವಂತಹ ದುಸ್ಥಿತಿ ಎದುರಾಗಿದೆ. ದ್ವಿಚಕ್ರ ವಾಹನದಿಂದ ಬಿದ್ದು ನಿವಾಸಿಗಳು ಗಾಯಗೊಳ್ತಾ ಇದ್ದಾರೆ. ಕಸದ ರಾಶಿ, ಮೋರಿಗಳನ್ನ ಸ್ವಚ್ಛಗೊಳಿಸದೆ ನಿರ್ಲಕ್ಷ್ಯ ತೋರಲಾಗ್ತಾ ಇದೆ. ದೂರು ಕೊಟ್ಟರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದರೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಇಂತಹ ರಸ್ತೆಯ ದುರ್ವ್ಯವಸ್ಥೆ ನಾವೀಗ ಗಮನಿಸ್ತಾ ಇದ್ದೀವಿ. ಸಚಿವರ ಕ್ಷೇತ್ರದಲ್ಲಿ ಹೀಗಾದ್ರೆ ಇನ್ನುಳಿದ ಕ್ಷೇತ್ರಗಳ ಪರಿಸ್ಥಿತಿ ಏನು ಅಂತ ಇಲ್ಲಿ ಜನ ಪ್ರಶ್ನಿಸ್ತಾ ಇದ್ದಾರೆ. ಸಾಲು ಸಾಲು ಅನಾಹುತಗಳು ಸಂಭವಿಸ್ತಾ ಇವೆ. ಇನ್ನು ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರಂತೂ ಹೇಗೆ ಹೋಗೋದು ಅಂತಾನೆ ಯೋಚನೆ ಮಾಡೋ ರೀತಿಯಾಗಿದೆ. ಅದರಲ್ಲೂ ಕೂಡ ಕೆಲವರಂತೂ ಬಿದ್ದು ಗಾಯಗೊಂಡಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಇನ್ನು ಮಳೆ ಜೋರಾಗಿ ಸುರಿಯಿತು ಅಂತಂದರೆ ಇನ್ನೊಂದಷ್ಟು ಅವ್ಯವಸ್ಥೆಯಲ್ಲಿ ಎದುರಾಗುತ್ತೆ. ಇನ್ನು ಈ ಸಂದರ್ಭ ಎಷ್ಟೋ ವಾಹನಗಳು ಹುದುಗಿ ಹೋಗಿ ಅಲ್ಲಿ ವಾಹನ ಸಂಚಾರ ಬ್ಲಾಕ್ ಆಗ್ತಾ ಇದೆ. ಮೋರಿಗಳ ಮತ್ತು ಕಸದ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಆ ಭಾಗದಲ್ಲಿ ಅನ್ನುವಂಥದ್ದು ಜನರ ದೂರು. ಸರ್ಕಾರ ತಾನೇ ನಮಗೆ ಯಾರು ಏನಾರ ತಂದು ನಮ್ಗೆ ಮಾಡಿಕೊಟ್ಟಾರ. ಇವತ್ತು ಇದರಲ್ಲಿ ತುಂಬ ಕಷ್ಟ ಇದೆ ಸರ್ ಜೀವನ. ಇವತ್ತು ನಮ್ಗೆ ಅಭಿವೃದ್ಧಿ ಆಗಬೇಕು, ಈ ರೋಡ್ ಆಗಬೇಕು ಸರ್. ಯಾವ ಕೌನ್ಸಿಲರ್ ಬರಲಿ, VIP ಬರಲಿ, MP ಬರಲಿ, ಮೋದಿ ಬರಲಿ ಸರ್, ಐ ಡೋಂಟ್ ಕೇರ್. ಮಾನವತೆಗೆ ಬೆಲೆ ಕೊಡಿ. ಇಲ್ಲಿ ಗಂಟ 20 ವರ್ಷದಿಂದ 4 ಸರ್ಕಾರ ಆಯಿತು, 4 MLAಗಳಾಯಿತು. ಯಾರು ಇಲ್ಲಿಗೆ ತನಿಖೆ ಮಾಡ್ತಲೂ ಇಲ್ಲ, ಬತ್ತಲೂ ಇಲ್ಲ, ಹೋಯ್ತಲೂ ಇಲ್ಲ. ಅಂಥದ್ರಲ್ಲಿ ಸಾರ್ವಜನಿಕರಿಗೆ ಮಾತ್ರ ಓಟ್ ಕೊಡಿ ಅಂತ 16 ಸಾರಿ ಬರ್ತಾರೆ. 16 ಸಾರಿ ಬಂದರೂ ಇದ್ರ ಬಗ್ಗೆಯಲ್ಲಿ ಯಾವನು ಸುಧಾ ಗಮನ ಹರಿಸ್ಕೊತಾ ಇಲ್ಲ. ಗಮನ ಹರಿಸ್ಕೋದು ಆದ್ಮೇಲೆ ಇಲ್ಲಿ ಸಾರ್ವಜನಿಕರಿಗೆ ಅವರ ಆರೋಗ್ಯದ ಬಗ್ಗೆಯಲ್ಲಿ, ಯೋಗಕ್ಷೇಮದ ಬಗ್ಗೆಯಲ್ಲಿ ಏನು ಸೊಳ್ಳೆಗಳು ವಿಪರೀತವಾಗಿ ಪ್ರಾಣಿಗಳು, ಹಾವುಗಳು ಎಲ್ಲ ಇರ್ತವೆ. ಅಂಥದ್ರಲ್ಲಿ ನೈಟಲ್ಲಿ ಒಂದು ಮಳೆ ಬಂದಾಗ ಕರೆಂಟ್ ಇರೋದಿಲ್ಲ, ಅಥವಾ ಗಾಳಿ ಬರ್ತಕ್ಕೆ ಎಲ್ಲೋ ಮರ ಮುಂಡಿಗಳು ತೆಗೆದಾಕ್ಬಿಟ್ಟಿರ್ತಾರೆ. ಅಲ್ಲೆಲ್ಲ ಈಗೆಲ್ಲ ತುಳ್ಕೊಂಡು ಎಲ್ಲ ಬೇಕಾದಂಗೆಲ್ಲ ಈ ಗಲೀಜು ನೀರು ತುಳ್ಕೊಬರ್ಬೇಕು, ಅಥವಾ ಏನಾದ್ರು ಜಾರಿದ್ರು ಬಿದ್ದೋಗ್ಬೇಕು, ಹೋಗ್ಬೇಕು. ಆಗ ನಾವು ಕೈಯೋ ಕಾಲ ಮುರ್ಕೊಂಡು ಎಲ್ಲ ಓಡಿಸ್ಬೇಕು. ಇದಕ್ಕೆ ಸರ್ಕಾರದವ್ರು ಬಂದು ನಮ್ಗೆ ಓಟ್ ಕೊಡಿ, ನಮ್ಗೆ ಓಟ್
ಇಲ್ಲಿ ಗಂಟ 20 ವರ್ಷದಿಂದ 4 ಸರ್ಕಾರ ಆಯಿತು 4